ಈ ನೆಲದ ಮೂಲ ನಿವಾಸಿಗಳು ಅಂತ ಕರೆಸಿಕೊಳ್ಳುವಂತ ಕೊರಗ ಸಮುದಾಯದ ಹಲವು ವರ್ಷಗಳ ಕನಸು ನನಸಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹಲವು ವರ್ಷಗಳಿಂದ ಒಂದು ಕನಸಿತ್ತು, ಆ ಸಮುದಾಯದಿಂದ ಒಬ್ಬ ವ್ಯಕ್ತಿ ಅಥವಾ ಒಬ್ಬರು ಒಂದು ದೊಡ್ಡ ಸಾಧನೆ ಮಾಡಬೇಕು ಮತ್ತೆ ಸಮಾಜ ಗುರುತಿಸಿಕೊಳ್ಳುವಂತ ಒಂದು ವ್ಯಕ್ತಿಯಾಗಿ ಬೆಳಿಬೇಕು ಅನ್ನುವಂಥ ಕನಸು ಆ ಸಮುದಾಯದ್ದು. ಸದ್ಯ ಆ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಆ ಕನಸನ್ನ ನನಸು ಮಾಡಿದವರು ನನ್ನ ಜೊತೆಗಿದ್ದಾರೆ, ಸೊ ಅವರನ್ನೇ ಮಾತಾಡಿಸುವ. ಈಗ ಕೊರಗ ಸಮುದಾಯದ ದೊಡ್ಡ ಕನಸು ಇದು, ಹೇಗನ್ಸ್ತಿದೆ ನಿಮ್ಗಂತ? ನನಗೆ ಪರ್ಟಿಕ್ಯುಲರ್ಲಿ ನನ್ನ ಕಮ್ಯುನಿಟಿ ಇದಕ್ಕಿಂತ ನನಗೋಸ್ಕರ ಅಂತ. ಮೋಸ್ಟ್ಲಿ ಐ ಅಂಡರ್ಸ್ಟ್ಯಾಂಡ್ ಕಮ್ಯುನಿಟಿ ಇಟ್ ಇಸ್ ಅ ಬಿಗ್ ಥಿಂಗ್, ಬಟ್ ನಾನು ಮೋಸ್ಟ್ಲಿ ನಮ್ಮನೆ ಇದು ನಾನು ಅಷ್ಟು ಪಪ್ಪನಷ್ಟು ಇನ್ವಾಲ್ವ್ಡ್ ಅಲ್ಲ, ಸೊ ನನಗೆ ಅರ್ಥ ಆಗುತ್ತೆ. ಬಟ್ ನನಗೆ ಇದೆಲ್ಲ ತುಂಬಾ ಅಟೆನ್ಷನ್ ಇಂದ ನನಗೆ ಸ್ವಲ್ಪ ಹೌದು, ನಾನ್ ಮೊದ್ಲಿಂದಾನು ನನಗೆ ಅದು ಅಷ್ಟು ಸರಿ ಹೊಂದಲ್ಲ. ಅದಕ್ಕೆ ನಾನು ಸ್ವಲ್ಪ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಪೀಪಲ್ ಇಂಟ್ರಾಕ್ಷನ್. ನಾನು ಅಷ್ಟು ಅಲ್ಲ. ಅದೇ ಈಗ ಇಟ್ ಈಸ್ ಅ ಗುಡ್ ಥಿಂಗ್. ಐ ಆಮ್ ಪ್ರೌಡ್. ಎಸ್, ಐ ಆಮ್ ಹ್ಯಾಪಿ ಅಬೌಟ್. ಈ ವಿಚಾರದಲ್ಲಿ ಪೋಷಕರ ಪಾತ್ರ ಎಷ್ಟು ದೊಡ್ಡದು ನಿಮ್ಗೆ? ಎಷ್ಟು ಹೆಲ್ಪ್ ಮಾಡಿ? ಆಬ್ವಿಯಸ್ಲಿ ನಮ್ಮಮ್ಮ ಟೀಚಿಂಗ್, ಸ್ಕೂಲಿಂಗ್ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದು ಮೊದ್ಲಿಂದನು, ನಾನು ಚಿಕ್ಕದಿಂದನು ಓದು ಸ್ಟಡೀಸ್ ಕೇಮ್ ಫಸ್ಟ್ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಮತ್ತೆ ನನ್ನ ತಂಗಿ ಇಬ್ರು ಓದಿದ್ರಲ್ಲಿ ಮೈ ಮದರ್ ಮೇಡ್ ಶ್ಯೂರ್ ನಾವಿಬ್ರು ಯಾವಾಗಲೂ ಕರೆಕ್ಟಾಗಿ ಓದಿದ್ವಿ ಸ್ಟಡೀಸ್. ಆಸ್ ಲಾಂಗ್ ಆಸ್ ಅವ್ರು ಎಷ್ಟು ಹ್ಯಾಂಡ್ಸ್ ಆನ್ ನಮ್ಮಮ್ಮ ಇರೋದಕ್ಕಾಗ್ತಿತ್ತು, ಅವ್ರಿಗೆ ಎಷ್ಟು ಟೈಮ್ವರೆಗೂ ಶಿ ಕುಡ್ ಟೀಚ್, ಶಿ ಡೆಡ್ ಹೆಲ್ಪ್ ಅಸ್ ವಿತ್ ಅವರ್ ಹೋಮ್ವರ್ಕ್ ಆ್ಯಂಡ್ ಆಲ್. ಅದು ನೆಕ್ಸ್ಟ್ ನಾನು ನವೋದಯ ಹೋದೆ, ಸೊ ಅದೆಲ್ಲ. ಬಟ್ ಸ್ಟಡೀಸ್, ಮೈ ಮದರ್ ಆ್ಯಂಡ್ ಮೈ ಫಾದರ್ ತುಂಬಾನೇ ದೇ ವರ್ ವೆರಿ ಸಪೋರ್ಟಿವ್ ಅಬೌಟ್ ಇಟ್. ಈಗ ಪ್ರಾರಂಭದಲ್ಲಿ ನಾವು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ನಮ್ಗೊಂದು ಕನಸು ಇರ್ತದೆ, ನಾವು ಮುಂದೆ ಇದಾಗಬೇಕು ಅಥವಾ ಹೀಗಾಗಬೇಕು. ನಿಮಗೆ ಕನಸಿತ್ತ MBBS ಮಾಡ್ಬೇಕಂತ? ಇಲ್ಲ, ನಿಜವಾಗ್ಲೂ ಇರಲಿಲ್ಲ. ನನಗೆ ಹಂಗೇನು ಇರಲಿಲ್ಲ. ಮನೆಯಲ್ಲಿ ಇದ್ದಿರ್ಬೋದೇನೋ, ಬಟ್ ನನಗಿರಲಿಲ್ಲ MBBS ಮಾಡಬೇಕು ಅಥವಾ ಡಾಕ್ಟರ್ ಆಗ್ಬೇಕಂತ ಇರಲಿಲ್ಲ. ಆ ಫೀಲ್ಡಿಗೆ ಹೋದ್ರಿ, ತುಂಬಾ ಕಷ್ಟಪಟ್ಟು ಇದು ಮಾಡಿದ್ರಿ ಅಂದರೆ ಅವಾಗ ನನ್ನ CET ರ್ಯಾಂಕ್ ಸ್ವಲ್ಪ ಚೆನ್ನಾಗಿತ್ತು, ಅದರಿಂದ ಸೊ ಯಾರು ಇರಲಿಲ್ಲ. ಸೊ ಸ್ವಲ್ಪ ಡೈರೆಕ್ಷನ್ ಸಿಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ಮನೇಲಿ ಯಾರಾದರೂ ಇದ್ದಿದ್ದು ಇಲ್ಲಿ ಟೆಲ್ ಯು. ಬಟ್ ಅದಿರಲಿಲ್ಲ. ಬಟ್ ಎಲ್ಲರೂ ಹೇಳಿ ಹಿಂಗೂ ಒಳ್ಳೆ ರ್ಯಾಂಕೇ ಇದೆ, ಮಾಡ್ಬೋದು ನೀನು ಅಂತ. ಐ ಅಗ್ರೀಡ್. ಅವಾಗ ನನಗೆ ಪರ್ಟಿಕ್ಯುಲರ್ಲಿ ಇದೇ ಮಾಡಬೇಕು ಅಂತ ಏನು ತಲೆಯಲ್ಲಿ ಇರಲಿಲ್ಲ. ನನಗೆ ಬಯಾಲಜಿ, ಸ್ಕೂಲಲ್ಲಿ ನನಗೆ ಬಯಾಲಜಿ ಸೈಡ್ ಇಷ್ಟನೇ ಇತ್ತು, ಸೊ ಐ ಅಗ್ರೀಡ್ ಅಂಡ್ ಎಸ್. ಈಗ ಒಂದು ಅಪವಾದ ಇದೆ, ಸಮುದಾಯಕ್ಕೆ ತುಂಬಾ ಅವಕಾಶ ಸರ್ಕಾರ ಕೊಡ್ತದೆ. ನೀವು ಹೇಳಿದ್ರಿ ಯಾರು ಇರಲಿಲ್ಲ MBBS ಅಲ್ಲ ಅಂತ, ಸೊ ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂತ ಒಂದು ಅಪವಾದ ಇದೆ. ಅದಕ್ಕೆ ನೀವು ಏನ್ ಹೇಳ್ತೀರಿ ಮುಂದೆ ಬರುವವರಿಗೆ? ನನಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಇತ್ತು. ಅಮ್ಮ ಓದಿದ್ರು. ಮೈ ಮದರ್ ಇಸ್ ಅ B.Ed ಅಂಡ್ ಶಿ ಇಸ್ ಅ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಮನೇಲೇ ಓದಿಲ್ಲ ಅಂತ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಜನ ಇನ್ನ ತುಂಬಾನೇ ಬಡವರಿದ್ದಾರೆ. ನನಗೆ ಫಾರ್ ಸಮ್ ರೀಸನ್ ಮೈ ಫ್ಯಾಮಿಲಿ a little above the norm. ಅದಕ್ಕೆ ವಿ ವರ್ ಏಬಲ್ ಟು ಫಸ್ಟ್ ನಿಮ್ ಬೇಸಿಕ್ಸ್ ನೀಟ್ ಮೆಟ್ ಆದವಾಗ, ನಿಮ್ ಫುಡ್, ನಿಮ್ ಶೆಲ್ಟರ್ ಮೀಟ್ ಆದವಾಗ ನಿಮ್ಗೆ ನೆಕ್ಸ್ಟ್ ಥಿಂಕ್ ಮಾಡೋದಕ್ಕಾಗುತ್ತೆ. ಅದೇ ಇಲ್ದಿರುವಾಗ ತುಂಬಾ ಜನರ ಹತ್ರ ಇವತ್ವರೆಗೂ ಅದು ಸಹ ಇಲ್ಲ. ಸೊ ನಿಮ್ಗೆಲ್ಲದು ಕೊಡ್ತಿದ್ದೀವಿ ಅಂತಂದ್ರೆ ಇಲ್ಲ, ಮೀಟ್ ಆಗ್ತಿಲ್ಲ ಅವ್ರ ನೀಡ್ಸ್. ಅದು ವೆನ್ ಯು ಆರ್ ಹಂಗ್ರಿ, ವೆನ್ ಯು ಆರ್ ಟಯರ್ಡ್, ನಿಮಗೆ ಶೆಲ್ಟರ್ ಇಲ್ಲ ಅದನ್ನುವಾಗ ನಿಮಗೆ ಓದಬೇಕು ಅನ್ನೋದು ಬರೋದು ತುಂಬ ಕಷ್ಟ ಆಗುತ್ತೆ. ವೆನ್ ಯು ಆರ್ ಬೇಸಿಕ್ ನೀಡ್ಸ್ ಆರ್ ಮೆಟ್, ನಿಮಗೆ ಸ್ವಲ್ಪ ಓಕೆ ಇದನ್ನು ಓದೋಣ ಅಂತ ಬರ್ಬೋದು. ಸೊ ನಮಗೆ ಅದಿದ್ರಿಂದ ನಮ್ದು ಆ ಬೇಸಿಕ್ ನೀಡ್ಸ್ ಮೆಟ್ ಆಗಿದ್ದಕ್ಕೆ ಇಟ್ ವಾಸ್ ಈಸಿಯರ್ ಆನ್ ಅಸ್. ನಮಗೂ ಓದೋದಕ್ಕೆ ಇಟ್ ವಾಸ್ ಡೂಯಬಲ್. ಬಟ್ ಈಗ ಅದುವರೆಗೂ ಮಕ್ಳಿಗೆ ತುಂಬಾ ಜನರಿಗೆ ಅದು ಸಹ ಇಲ್ಲ ಅಲ್ಲ. ಶಿಕ್ಷಣ ಅಂದಕ್ಕಿಂತ ಅದೇ ಮನೆಯಲ್ಲಿ ಊಟ ತಿಂಡಿ ಇಲ್ದಿದ್ದವಾಗ ವೆನ್ ಯು ಆರ್ ಹಂಗ್ರಿ, ನಿಮಗೂ ಏನು ಮಾಡೋದಕ್ಕೆ ಆಗಲ್ಲ. ಒಂದ್ ಅಡಲ್ಟ್ಸ್ ಆಗುವಾಗ ನೀವು ಸ್ವಲ್ಪ ಅರ್ಥ ಆದ್ರೂ ಆಗ್ತಿರುತ್ತೆ ನಿಮಗೆ, ಓಕೆ ಸ್ವಲ್ಪ ಹಸಿವಿದೆ ಇದು ಮಾಡ್ಬೋದು, ನನ್ ಮುಂದೆ ಮಾಡ್ಬೋದು. ಬಟ್ ಚಿಕ್ಕದಿರುವಾಗ ನಿಮಗೆ ವೆನ್ ಯು ಆರ್ ಹಂಗರ್ ಇಸ್ ದ ಮೇನ್ ಥಿಂಗ್, ನಿಮ್ಮ ಹತ್ರ ಆಗಲ್ಲ.
ಅದು ಕಷ್ಟ. ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ಬೇರೆಯವ್ರಿಗೆ ಹೇಳಿದ್ದು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳೋದಕ್ಕೆ ಈಸಿ ಆಗುತ್ತೆ, ಬಟ್ ಅಲ್ಲಿರೋರಿಗೆ ಅದು ಕಷ್ಟ ಅದವು, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಮತ್ತೆ ಮಕ್ಳಿಗಿರುವಾಗ ಅದು ಅಷ್ಟು ಯೋಚನೆ ಮಾಡೋದಕ್ಕೆ ಬರಲ್ಲ. ಕಷ್ಟ ಅಂತಂದ್ರೆ ನನ್ನ ಹತ್ರ ಆಗಲ್ಲ ಅಂತ ಡಿಸೈಡ್ ಆಗ್ಬಿಡುತ್ತೆ ಅದು, ಎಸ್ಪೆಷಲಿ ಹಂಗರ್ ಇರುವಾಗ. ಅದು ಹಂಗಿದೆ ಈಗ ತುಂಬಾ ಜನರಿಗೆ ಇನ್ನ ಹಂಗೆ ಇದೆ. ಈಗ ನಮ್ ಲೈಕ್ ನನ್ನ ನೋಡುವಾಗ ಅವ್ರಿಗೆ ಓಕೆ ಲೈಕ್ ಸ್ವಲ್ಪ ಏನೋ ಇದೆ ಅಂತ ಅನ್ನಿಸ್ಬಹುದು. ವೆರಿ ವೆರಿ ಫ್ಯೂ. ಅದಕ್ಕೆ ಈಗ ಒಂದು ಸಾಧನೆ ಮಾಡಿದ ಬಳಿಕ ಎಲ್ಲ ಕಡೆ ಬ್ಯಾನರ್ ಕಾಣ್ತಾ ಇದೆ. ಕ್ಷೇತ್ರದ MLA ಇರ್ಬೋದು, MP ಅವರು ನಿಮ್ಗೆ ಅಭಿನಂದನೆ ಹೇಳ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ನೋಡಿ. ನಾನು ಪರ್ಟಿಕ್ಯುಲರ್ಲಿ ಹೇಳಿದೆ, ನನಗೆ ಮೊದಲೇ ಸ್ವಲ್ಪ ನನಗೆ ಇದು ಮಾಡಿದ್ರೆ ನನಗೆ ಹೇಳ್ಬೇಕಂದ್ರೆ ನನಗೆ ರಗ್ಲೆ ಆಗ್ತಿದೆ. ನಾನು ಒಪ್ಕೋತಿರ್ಲಿಲ್ಲ, ನನಗೆ ಗೊತ್ತಿರ್ತಿದ್ರೆ ನಾನು ನಿಜ ಹೇಳ್ತಿದ್ದೆ, ನಾನು ಒಪ್ಕೋತಿರ್ಲಿಲ್ಲ. ಬಟ್ ಇದು ಪಾಪ ಹೇಳ್ದಕ್ಕೆ ನಾನೀಗ ಹ್ಞೂ ಅಂತ ಅಂದ್ಬಿಟ್ಟಿದ್ದೀನಿ. ಇಲ್ಲ ಅಂತಂದ್ರೆ ನಾನು ನನಗ ಅಷ್ಟು ಮೊದ್ಲಿಂದನೂ ನನಗೆ ಎಕ್ಸ್ಪೋಜರ್ ನನಗೆ ಆಗಲ್ಲ, ನನಗೆ ಸರಿ ಹೊಂದಲ್ಲ. ನಾನು ಮೊದ್ಲಿಂದನೂ ಹಂಗೆ, ನನಗದು ಹೌದು, ನನಗೆ ರಗ್ಲೆ ಆಗುತ್ತೆ. ಪರ್ಟಿಕ್ಯುಲರ್ಲಿ ಅಭಿನಂದನೆ ಕೇಳಿ ಬರ್ತೀರಿ, ಖುಷಿ ಆಗ್ತಿದೆ. ಐ ಆಮ್ ಹ್ಯಾಪಿ. ಬಟ್ ನನಗೆ ಯಾರಾದ್ರೂ ತುಂಬಾ ಬಂದು ಮಾತಾಡಿಸ್ತಿರ್ತಾರಲ್ಲ, ಫೋಟೋ ಹಾಕಿದ್ರೆ ನನಗದು ಪರ್ಟಿಕ್ಯುಲರ್ಲಿ ನನಗೆ ಸರಿ ಹೊಂದಲ್ಲ. ಬೇರೆಯವರಿಗೆ ಚೆನ್ನಾಗಿರ್ಬೋದೇನೋ, ಬಟ್ ನನಗಷ್ಟು ಸ್ವಲ್ಪ ಕಷ್ಟ ಆಗುತ್ತೆ ಅದ್ರಿಂದ. ಸೊ ಇದಾಗಿತ್ತು ಅವರ ಮಾತು. ಅಂದರೆ ಒಂದು ಸಮುದಾಯದ ಒಂದು ಹುಡುಗಿ ಈ ರೀತಿಯಾಗಿ ಒಂದು ಸಾಧನೆ ಮಾಡಿರುವಂಥದ್ದು ಒಂದು ಸಮುದಾಯಕ್ಕೆ ಹೆಮ್ಮೆ. ಅದ್ರ ಜೊತೆ ವೈಯಕ್ತಿಕವಾಗಿ ನಾನು ಅದನ್ನು ಮನದಲ್ಲಿರಿಸಿಕೊಂಡು ನಾನು ಈ ಸಾಧನೆಗೆ ಇಳಿದೆ. ಮತ್ತು ಉದ್ದೇಶ ಪ್ರಾರಂಭಿಕ ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣದ ವೇಳೆ MBBS ಮಾಡಬೇಕಂತ ಕನಸು ಇರಲಿಲ್ಲ. ಬಟ್ ಹೋಗ್ತಾ ಆ ಕನಸನ್ನು ಕಟ್ಟಿಕೊಂಡು ಅದನ್ನು ಸಾಕಾರಗೊಳಿಸುವತ್ತ ನಾನು ಹೋಗಿದ್ದೇನೆ. ಸೊ ಇದೊಂದು ಖುಷಿ ಕೊಟ್ಟಿದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್.